ಮೇನ್ ರೀಸನ್ ಕೃಷಿ ಮೇಳಕ್ಕೆ ಬರೋದೇ ಈ ಫ್ಲವರ್ಸ್ನ ನೋಡೋದಕ್ಕೆ. ಎಷ್ಟು ಚೆನ್ನಾಗಿದೆ. ಸೊ ಕೃಷಿ ಮೇಳಕ್ಕೆ ಬಂದವರೆಲ್ಲ ಬರೀ ಅಷ್ಟೇ ಅಂದ್ಕೊಂಡು ಹೋಗ್ಬಿಡಿ. ಸೊ ಈ ಒಂದು ಸನ್ಫ್ಲವರ್ ಗಾರ್ಡನ್ಗೂ ಬನ್ನಿ, ಮಸ್ತಾಗಿರುತ್ತೆ. ನೀವು ಬರ್ತೀರಾ? ಒಂದು ಸೆಕೆಂಡ್, ಅವಳು ಅವಾಗಿಂದ ಅಷ್ಟು ಹೇಳೋದು. ನೀವೇ ಹಾಯ್ ಅಂದ್ಬಿಡು. ಏಯ್ ಇರುವೆ ಥರ ಕಾಣಿಸ್ತಿದ್ದೀರಾ. ಓಕೆ, ಹಾಯ್ ಅಂದ್ಬಿಡಿ ಬ್ಲಾಗ್ ಎಲ್ಲರೂ. ಹೆಂಗಿದೆ ಕೃಷಿ ಮೇಳ? ಫಸ್ಟ್ ಟೈಮಾ? ಸೆಕೆಂಡ್ ಟೈಮಾ? ನಮಸ್ಕಾರ ಎಲ್ರಿಗೂ. ಸೊ ನೋಡ್ತಿದ್ದೀರಲ್ಲ, ಇವತ್ತು ನಾವು ಕೃಷಿ ಮೇಳಕ್ಕೆ ಹೋಗಿದ್ವಿ. ಸೊ ತುಂಬಾ ತುಂಬಾ ಅದ್ಭುತವಾಗಿತ್ತು ಹೇಳಬೇಕಂತಂದರೆ. ಸೊ ಹಲವಾರು ರೀತಿ ಗಿಡಗಳು ಆ್ಯಂಡ್ ಎಕ್ಸ್ಪೆಷಲಿ ಯಾರು ಕೃಷಿ ಮಾಡ್ತಿದ್ದಾರಲ್ಲ, ಸೊ ದಯವಿಟ್ಟು ಮಿಸ್ ಮಾಡ್ದಿರಾ ಈ ಒಂದು ಪ್ರತಿ ವರ್ಷ ನಡೆಯೋ ಕೃಷಿ ಮೇಳಕ್ಕೆ ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ಹಾಗೆ ಇನ್ನೊಬ್ಬರು ಯಾರು ಹೋಗ್ಬೇಕಂತಂದರೆ ಈಗಿನ ಕಾಲದ ಮಕ್ಕಳು, ಅಂದರೆ ಈಗ 20s ಆದಮೇಲೆ ಹುಟ್ಟಿರ್ತಾರಲ್ಲ, ಸೊ ಅವ್ರನ್ನ ಕರ್ಕೊಂಡೋಗಿ. ಬಿಕಾಸ್ ಅವರು ನೋಡೇ ಇರೋಲ್ಲ ಕೆಲವೊಂದು ವಸ್ತುಗಳನ್ನ. ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಕೃಷಿ ಮೇಳಕ್ಕೆ ಹೋದ್ವಿ. ಇಲ್ಲಿ ಹೋಗಿ ಹೇಗೆ ಎಂಜಾಯ್ ಮಾಡಿದ್ವಿ, ಏನೇನೆಲ್ಲ ಮಾಡಿದ್ವಿ ಅಂತ ಕಂಪ್ಲೀಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಇಲ್ಲಿ ಬಿಗ್ ಬಾಸ್ ಬಗ್ಗೆ ಕೆಲವೊಂದು ಚರ್ಚೆ ಆಯಿತು, ತುಂಬ ವಿಷಯಗಳು ಗೊತ್ತಾಯಿತು. ಸೊ ನೀವು ಮಿಸ್ ಮಾಡಿದಿರಾ, ಕಂಪ್ಲೀಟಾಗಿ ಎಲ್ಲನೂ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಆ್ಯಂಡ್ ನೀವೇನಾದರೂ ಕೃಷಿ ಮೇಳಕ್ಕೆ ಹೋಗಿದರೆ ಕಮೆಂಟ್ ಹಾಕೋದನ್ನು ಮಿಸ್ ಮಾಡಬೇಡಿ, ಓಕೆನಾ? ನಾವು ಹೋಗಿದ್ದೆ ಸೀದಾ ಫಸ್ಟ್ ಊಟಕ್ಕೆ, ಬಿಕಾಸ್ ಊಟ ಈಸ್ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಯಾರ್ಯಾರು ಕೃಷಿ ಮೇಳಕ್ಕೆ ಬರ್ತಿರೋ ಮಿಸ್ ಮಾಡ್ದಿರಾ ಈ ಒಂದು ಪ್ಲೇಸಿಗೆ ಬನ್ನಿ. ಅದು ಹತ್ರ ಹೋಗಿ ಮಾಡ್ಕೊಳೋಣ, ಚೆನ್ನಾಗಿ ಬರುತ್ತೆ. ಸೊ ಇದು ನೋಡಿ, ಇದು ಒಂಥರ ಚೆನ್ನಾಗಿದೆ, ವಿಚಿತ್ರವಾದ ಗಿಡ. ಇದು ಗಿಡ ಅಂತಿರೋ ಏನಂತಿರೋ ಗೊತ್ತಿಲ್ಲ. ಸೊ ನೆಕ್ಸ್ಟ್, ಸೂರ್ಯಕಾಂತಿ ನಾನು ನನ್ನ ಸೂರ್ಯ ನೀನು ಅಂತ ಸಾಂಗ್ ಆಡ್ಬೇಕು ಅನ್ಸುತ್ತೆ. ಸೊ ಎಷ್ಟು ಚಂದ ಇದೆ ನೋಡಿ. ನೋಡಿ, ಇದು ಫುಲ್ಲು ಸೂರ್ಯಕಾಂತಿ ಗಾರ್ಡನ್ ಇದು. ಸೊ ಬಂದವ್ರು ಮಿಸ್ ಮಾಡಬೇಡಿ, ಇಲ್ಲಿ ಫೋಟೋ ತೊಗೊಂಡೋಗಿ. ಹೆಣ್ಮಕ್ಳು ಬಂದರೆ ಅಂತೂ ಹುಷಾರಾಗಿ ಬನ್ನಿ, ಬೆಳಗ್ಗೆ ಹೊತ್ತು ಬನ್ನಿ, ಯಾಕೆಂದರೆ ಬಿಸಿಲಿರುತ್ತೆ, ಫೋಟೋಸು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸೂರ್ಯಕಾಂತಿ ಫ್ಲವರು ಸೂರ್ಯ ನೋಡ್ತಾ ಇರ್ತಾನೆ. ಇಷ್ಟೊತ್ತಿಗೆ ಬಂದರೆ ಮಲ್ಕೊಂಡ್ಬಿಟ್ಟಿರ್ತಾನೆ. ಸೊ ಹಳ್ಳಿ ಸೊಬಗನ್ನು ಸವಿಬೇಕಂತಂದರೆ ನೀವು ಇಲ್ಲಿ ಬರಲೇಬೇಕು. ಸೊ ನೋಡಿ, ಇದಕ್ಕೆಲ್ಲ ಏನೇನು ಹೆಸರು ಅಂತ ಹೇಳಿ ಪ್ರತಿಯೊಂದನ್ನು ಹಾಕಿದ್ದಾರೆ. ಆ್ಯಕ್ಚುಲಿ ಇದನ್ನು ನಾವು ಏನಂತೀವಿ ಗೊತ್ತಿಲ್ಲ, ಬಟ್ ಇದು ಕುರ್ಪಿ ಅಂತೆ. ಹಾಂ ಅಲ್ವಾ. ಸೊ ನೋಡಿ, ಇನ್ನೊಂದು ಕಂಪ್ಲೇಂಟ್ ಮಾಡ್ತೀನಿ, ನಾನೇ ಕಂಪ್ಲೇಂಟ್ ಮಾಡ್ತೀನಿ ನಿಮಗೆ. ಸೊ ಹಟ್ ಹಿಂಗಿದೆ.
ಹೆಂಗೋಗೋಣ. ಆ್ಯಕ್ಚುಲಿ ಧಾನ್ಯಗಳೆಲ್ಲ ಇನ್ನೂ ಯೂಸ್ ಮಾಡ್ತಿರ್ತಾರೆ ಅನ್ಸುತ್ತೆ. ಹಲೋ. ಓಕೆ, ಇವತ್ತೇನು ವಿಶೇಷ? ಕೃಷಿ ಮೇಳ. ನೋ, ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇನ್ನೊಂದಿದೆ. ಇನ್ನೊಂದು ಚಿಲ್ಡ್ರನ್ಸ್ ಡೇ. ಹಾಂ, ಓಕೆ. ಸೊ ಚಿಲ್ಡ್ರನ್ಸ್ ಡೇ ಅಂದರೆ ನೆನಪಿದೆ ನಿಮಗೆ? ಅಂದ್ರೆ ಈ ಹುಡುಗರನ್ನ ಕಾಡ್ಸಿದ್ವಲ್ಲ ಇಲ್ಲಿ ಅಷ್ಟೇ. ಓಕೆ ಓಕೆ ಫೈನ್. ಸೊ ನಿಮಗೆ ಚೈಲ್ಡ್ಹುಡ್ ಬೆಸ್ಟ್ ಮೆಮೊರೀಸ್ ಅಂತ? ಅದೇ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡಕ್ಕೆ ಹೋಗೋದು, ಬೆಳಗ್ಗೆ ಎಂಜಾಯ್ ಮಾಡೋದು ಅಷ್ಟೇನಾ? ಇದು ನಾರ್ಮಲ್ ಆಗಿ ಎಲ್ರಿಗೂ ಹೇಳೋ ಅಂಥದ್ದು, ಯಾರಿಗೂ ಹೇಳ್ದಿರೋ ಅಂಥದ್ದು ಅಂಥದ್ದೇನಿಲ್ಲ. ಅಂಥದ್ದೇನಿಲ್ವಾ? ಓಕೆ. ಸೊ ನಿಮ್ಮದು ಇರ್ಬೇಕಿತ್ತ? ಆಬ್ವಿಯಸ್ಲಿ ಚೈಲ್ಡ್ಹುಡ್ ಅಂದಮೇಲೆ ನನ್ನನ್ನು ಕೇಳಿದ್ರೆ ನಾನು ಇಷ್ಟುದ್ದಲ್ಲಿ ಇಷ್ಟು ಕೇಳಿದ್ರೆ ಹೆಂಗೆ ಹೇಳ್ತೀರಾ ನೀವು? ಸ್ವಲ್ಪ ಯೋಚನೆ ಮಾಡಿ. ಓಕೆ, 1 ನಿಮಿಷ ಟೈಮ್ ಕೊಡ್ತೀನಿ. A few moments later. ಯೋಚನೆ ಮಾಡಿ. ಈಗ ಬೇಡ. ಹೀಗೆ ಬೇಡವಾ? ಓಕೆ, ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ವಾ ಅಥವಾ ನಾಚಿಕೆ ಆಗ್ತಿದೆಯಾ? ಎಲ್ರಿಗೂ ಕಿವಿ ಮುಚ್ಕೊಳ್ಳೋಕೆ ಹೇಳ್ತೀನಿ. ಹಂಗೆಲ್ಲ ಬೇಡ. ಬೇಡ ಬೇಡ. ಓಕೆ ಫೈನ್. ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ಹಾಂ, ನೋಡ್ತೀನಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ನಟ. ಯಾಕೆ? ಅವ್ನು ಕಾಮಿಡಿ ಮಾಡ್ತಾನೆ, ಫ್ರ್ಯಾಂಕ್ ಆಗಿರ್ತಾನೆ, ಒಳ್ಳೆ ಮನಸ್ಸು, ಅಷ್ಟೇ. ಅಷ್ಟೇ. ಓಕೆ, ಟಾಪ್ 3 ಕಂಟೆಸ್ಟೆಂಟ್ ಯಾರಿರಬೇಕು? ಇನ್ ದ ಸೆನ್ಸ್ ಫೈನಲಲ್ಲಿ ಟಾಪ್ 3 ಆಗಿ ಯಾರಿರಬೇಕು? ಗಿಲ್ಲಿ ನಟ ಒಬ್ಬನೇ ನಂಗೆ ಗೊತ್ತಿದ್ದ. ಅಂದರೆ ಈ ಸಲ ಅಷ್ಟು ಸೀಸನ್ ನೋಡಿಲ್ಲ ಎಪಿಸೋಡು, ಅದಕ್ಕೆ ಅವನ್ನ ಅಷ್ಟೇ. ಸೊ ಗಿಲ್ಲಿ ಫೇವ್ರೇಟ್. ಸೊ ಅವ್ರು ಇರ್ತಾರೆ, ಗೆಲ್ಬೇಕು ಅಂದ್ರೂ ಅವರೇ ಅಂತೀರಾ? ಗಿಲ್ಲಿ ಗಿಲ್ಲಿ ಗಿಲ್ಲಿ. ಕಮಾನ್ ಕಮಾನ್ ಎಲ್ಲ. ಹಾಯ್. ಹಾಯ್, ನಿಮ್ಮ ಹೆಸರು? ಭುವನ್ ಅಂತ. ಭುವನ್ ಅವರೇ, ಏನ್ ಮಾಡ್ಕೊಂಡಿರೋದು? ನಾ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಮಾಡ್ತಿದ್ದೀನಿ. ಇಂಜಿನಿಯರಿಂಗ್ ಸೆಕೆಂಡ್ ಇಯರ್. ಓಕೆ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಫೇವರೇಟ್ ಕಂಟೆಸ್ಟೆಂಟ್ ಸದ್ಯ ಗಿಲ್ಲಿ ಇದ್ದಾರೆ. ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ಗಿಲ್ಲಿ. ಓಕೆ, ಸೊ ಟಾಪ್ 3 ಅಲ್ಲಿ ಯಾರು ಇರಬೇಕು? ನನಗೆ ಗಿಲ್ಲಿ, ಧನುಷ್ ಮತ್ತು ರಕ್ಷಿತಾ ಇರಬೇಕು. ಯಾಕೆ? ಯಾಕಂದರೆ ಧನುಷ್ ಅವರು ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ಅವರು ಕಾಮಿಡಿ ಮಾಡಿ ಎಲ್ಲರೂ ನಗಿಸ್ತಿದ್ದಾರೆ. ಮತ್ತು ರಕ್ಷಿತಾ ಅವರು ಬರೀ ಮಾತಲ್ಲೇ ಎಲ್ಲರನ್ನೂ ಗೆಲ್ತಿದ್ದಾರೆ. ಓಕೆ, ಸೊ ಈ 3 ಜನ ಕಂಟೆಸ್ಟೆಂಟು ಟಾಪ್ 3 ಅಲ್ಲಿ ಇರಬೇಕು. ಯಾರು ಇರ್ಬೋದು ಅಂದರೆ ಜನಗಳ ಪ್ರಕಾರ ಯಾರು ಇರ್ಬೋದು? ಜನಗಳ ಪ್ರಕಾರ ಇವರೇ ಇರ್ತಾರೆ ಅನಿಸುತ್ತೆ. ಇವರೇ ಇರ್ತಾರಾ? ಯಾರು ಇರಬಾರ್ದು ಯಾರು ಇವರು? ಅಶ್ವಿನಿ ಗೌಡ ಅವರು. ಅಶ್ವಿನಿ ಒಬ್ಬರೇ ಅವ್ರು ಇರಬಾರ್ದು. ಯಾಕೆ ಇರಬಾರ್ದು? ಅಶ್ವಿನಿ ಗೌಡ ಅವ್ರು ಬರೀ ಒಬ್ಬರನ್ನ ಕಾಲು ಎಳೆಯೋದು, ಒಬ್ಬರನ್ನ ಸುಮ್ಮನೆ ಕಾಲು ಕೆರೆ ಜಗಳ ಹೋಗ್ತಿದ್ದಾರೆ. ಯಾವಾಗಲೂ ಸುಮ್ಮನೆ ಇದು ಮಾಡ್ಕೊಂಡು ಟಾಂಟ್ ಕೊಡ್ತಿದ್ದಾರೆ ಎಲ್ಲರಿಗೂ. ಅದು ನನಗೆ ಯಾಕೋ ತುಂಬ ಇಷ್ಟ ಆಗ್ತಿಲ್ಲ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು? ಫೈನ್. ಸೊ ಅಶ್ವಿನಿ ಗೌಡ ಅವರು ಇರಬಾರ್ದು. ಫೈನಲಿ ವಿನ್ ಆಗೋದು ಯಾರು? ವಿನ್ ಆಗೋದು ಆಲ್ಮೋಸ್ಟ್ ಗಿಲ್ಲಿ ನನಗೆ ವಿನ್ ಆಗ್ತದೆ. ಗಿಲ್ಲಿನೇ. ಓಕೆ, ಈಗ ಸಡನ್ ಆಗಿ ಬಿಗ್ ಬಾಸ್ ಇಂದ ನಿಮಗೆ ಕಾಲ್ ಬರುತ್ತೆ. ಓಕೆನಾ? ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ. ಈ ಸತಿ ಸಾಮಾನ್ಯ ಜನಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೋತಿದ್ದೀವಿ. ನೀವು ಬರ್ತೀರಾ ಅಂದ್ರೆ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ರಿಯಾಕ್ಷನ್ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಅವ್ರು ಕಾಲ್ ಮಾಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ, ಇಷ್ಟ ಹೇಳ್ತೀರಾ? ಇಲ್ಲ, ಈಗಿರಿ ಎಲ್ಲರಿಗೂ ಹೇಳಿ, ಮನೆಗೆಲ್ಲ ಹೇಳಿ, ಫ್ರೆಂಡ್ಸ್ಗೆಲ್ಲ ಹೇಳಿ. ಓಕೆ, ಮನೆಗೆಲ್ಲ ಹೇಳ್ತೀರಾ? ಫಸ್ಟ್ ಯಾರು ಕಾಲ್ ಮಾಡಿ ಹೇಳ್ತೀರಾ? ಫಸ್ಟ್ ಮನೆಗೆ ಅಪ್ಪ ಅಮ್ಮಂಗೆ. ಅಪ್ಪ ಅಮ್ಮಂಗೆ. ಓಕೆ, ನಿಮ್ಮ ಹೆಸರು? ಲೋಕೇಶ್. ಓಕೆ, ಲೋಕೇಶ್ ಅವರೇ, ಏನು ಓದ್ತಿದ್ದೀರಾ? 10th. ಬಿಗ್ ಬಾಸ್ ನೋಡ್ತೀರಾ? ಹಾಂ. ಬಿಗ್ ಬಾಸಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಅವನು ಜೋಕ್ಸ್ ಮಾಡ್ತಾನೆ, ನಗಿಸ್ತಾನೆ, ಎಲ್ಲಾನು ಅವ್ನು ಫೇವ್ರೇಟ್ ಆಗೋನೆ, ಅದಕ್ಕೆ. ಹುಡ್ಸ್ತಾನೆ ಬಂದಿರೋದು ಹೆಂಗೋಯ್ತದೆ. ಓಕೆ, ಯಾರು ಇಷ್ಟ ಆಗಲ್ಲ? ಇವಳು ಅಶ್ವಿನಿ ಗೌಡ. ಹೋಗಿದ್ರು ಹೆಂಗ್ ಹೊರಸ್ಕೊಂಡು ಮುಂದೆ ಹೋಯ್ತಾ ಇರ್ತಾರೆ. ಅಶ್ವಿನಿ ಗೌಡ ಇಷ್ಟ ಆಗಲ್ವಾ? ಮೇಲೆ ಕೂಗಿ ಅಂತ ಇರ್ತಾಳೆ. ಆಮೇಲೆ ಇನ್ನೊಬ್ಳು ಹೊಸ ವೇಟ್ ಇಂಟ್ರೆಸ್ಟ್ ಕೊಟ್ಟವಳಲ್ಲ, ಅವಳು ಅಷ್ಟೇ ಸುಮ್ಮನೆ ಕೂಗಿ ಅಂತ ಹೋಗ್ತಾ ಇರ್ತಾಳೆ ಎಲ್ಲರ ಮೇಲೆ, ಅದಕ್ಕೆ ಇಷ್ಟ. ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡಿದೆ? ಫೈನ್. ಓಕೆ, ಟಾಪ್ 3 ಕಂಟೆಸ್ಟೆಂಟ್ ಯಾರು ಇರಬೇಕು? ವಿನ್ ಟಾಪ್ 3 ಯಾರು ಬರಬೇಕು? ರಕ್ಷಿತಾ ರಕ್ಷಿತಾ ಇರಬೇಕು. ಆಮೇಲೆ ಧನುಷ್, ಆಮೇಲೆ ಗಿಲ್ಲಿ. 3 ಜನ. ಹಾಂ, ಇವ್ರು 3 ಜನ ಟಾಪ್ 3 ಅಲ್ಲಿ ಇರಬೇಕು. ಯಾರು ಇರಲೇಬಾರ್ದು? ಅಶ್ವಿನಿ ಗೌಡ. ಹಾಯ್. ನಿಮ್ಮ ಹೆಸರು? ಸ್ಕಂದ. ಸ್ಕಂದ. ಏನು ಓದ್ತಿರೋದು? UKG.
UKG ಓದ್ತಿದ್ದೀರಾ? ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಅಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಕಾಕ್ರೋಚ್, ಸೂರಜ್, ಗಿಲ್ಲಿ. ಓಕೆ, ಯಾಕೆ ಇಷ್ಟ? ಏನಕ್ಕಂದ್ರೆ ಫಸ್ಟ್ ನಂಗೆ ಇಷ್ಟ ಆಗಿದ್ದು ಕಾಕ್ರೋಚ್, ಸೆಕೆಂಡ್ ಗಿಲ್ಲಿ, ಥರ್ಡ್ ಸೂರಜ್. ಕಾಕ್ರೋಚ್ ನೇಮ್ ಏನು? ಕಾಕ್ರೋಚ್ ಸುಧೀರ್. ಯಾರು ಇಷ್ಟ ಇಲ್ಲ ನಿನ್ಗೆ? ಅಶ್ವಿನಿ, ರಿಷಾ. ಯಾಕೆ ಇಷ್ಟ ಇಲ್ಲ? ಏನಕ್ಕಂದ್ರೆ ಅವ್ರು ತುಂಬಾ ಬ್ಯಾಡ್ ಆಡ್ತಾರೆ. ಹೇಳಿ ಹಂಗಾದ್ರೆ ಅವ್ರಿಗೆ ಬ್ಯಾಡ್ ಆಡಬೇಡಿ, ಪ್ರಾಪರ್ ಆಗಿ ಆಡಿ ಅಂತ ಹೇಳಿ. ಬ್ಯಾಡ್ ಆಡಬೇಡಿ, ಪ್ರಾಪರ್ ಆಗಿ ಆಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಯಾರ ತರ ಆಡ್ಬೇಕು? A few minutes later. ಯಾರು ಚೆನ್ನಾಗಿ ಆಡ್ತಾರೆ? ರಘು. ರಘು. ಕರ್ನಾಟಕಕ್ಕೆ ಯಾರಿಗೂ ಬೇಜಾರ ಮಾಡಲ್ಲ. ಈ ಕ್ಯಾಪ್ಟನ್ಸಿಯಲ್ಲಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಓಕೆ, ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ನಿಮ್ಗೆ? ಗಿಲ್ಲಿ. ಆಲ್ ದ ಬೆಸ್ಟ್ ಹೇಳ್ಬಿಡಿ ಗಿಲ್ಲಿಗೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಗಿಲ್ಲಿ. ಗೆದ್ದು ಬನ್ನಿ. ಗೆದ್ದು ಬನ್ನಿ. ನೋಡಿದ್ರಿ ಅಲ್ಲ, ಎಲ್ಲರೂ ಗಿಲ್ಲಿ 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 ಅಂತಾನೆ ಹೇಳ್ತಿದ್ದಾರೆ. ಅಂದಹಾಗೆ ನಿಮಗೆ ಯಾವ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇಷ್ಟ ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದೆ ಸೀದಾ ಟಂಗ, ರೈಟ್? ಸೊ ಯಾರ್ಯಾರೆಲ್ಲ ಎತ್ತಿನ ಗಾಡೀಲಿ ಸವಾರಿ ಮಾಡಿದ್ದೀರಾ? ಆ್ಯಂಡ್ ಇದು ನನ್ನ ಮೊದಲನೇ ಸತಿ ಅಲ್ಲ, ನಾನು ಚಿಕ್ಕವಳಿದ್ದಾಗ ಸುಮಾರು ಸತಿ ಹೋಗಿದ್ದೀನಿ. ಆ್ಯಂಡ್ ಇವಾಗ ಅಲ್ಲಿ ಹೋಗಿದ್ದು ಅದು ತುಂಬ ಜನಕ್ಕೆ ಹೊಸ ಎಕ್ಸ್ಪೀರಿಯನ್ಸ್. ಅದು ತುಂಬಾ ಚೆನ್ನಾಗಿತ್ತು ನೋಡಿ. ಮತ್ತೆ ಫಸ್ಟ್ ಟೈಮ್ ಅಂತೀರ, ಏನು ಎಕ್ಸೈಟ್ಮೆಂಟ್ ಇಲ್ಲ. ಎಲ್ಲ ಬೆಂಗಳೂರವರೇನಾ? ಸ್ಪೀಡ್ ಆಗಿ ಓಡಿಸಿ, ಕುದುರೆ ಸ್ಪೀಡ್ ಆಗಿ ಓಡಿಸಿ. ಇರು ನೀವು, ನಾನೇನು ರೋಬೋಟಾ? ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ. ಏನಂತ ಕೂಗ್ಬೇಕು? ಏನಂತ ಕರಿಬೇಕು? ಓಕೆ, ಬೆಂಗಳೂರಲ್ಲಿ ಪಬ್ಬು ಪಾರ್ಟಿ ಬೆಸ್ಟ್ ಅಥವಾ ಈ ತರ ರೈಡ್ ಬೆಸ್ಟಾ? ಪೆಟ್ರೋಲು ಇಲ್ಲ, ಹುಷಾರು ಬೇಗ ಬಂದ್ಬಿಟ್ರಾ ಅಲ್ವಾ? ಅಣ್ಣ ಎದಕ್ಕೆ ಇಷ್ಟು ಬೇಗ ಕರ್ಕೊಂಡು ಬಿಡ್ಬೇಕಿತ್ತ? ನಿಧಾನ ಅನ್ಲಿಲ್ಲ. ಗೊತ್ತಾಯ್ತು ಅನ್ಸುತ್ತೆ ನಾನು ಯಾಕೆ ಈಗಿನ ಜನ್ರೇಷನ್ ಮಕ್ಕಳನ್ನ ಈ ಒಂದು ಸ್ಥಳಕ್ಕೆ ಕರ್ಕೊಬನ್ನಿ ಅಂತ ಹೇಳಿದೆ ಅಂತ. ಸೊ ಇದೇ ಒಂದು ಕಾರಣಕ್ಕೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು, ಎಸ್ಪೆಷಲಿ ಮಕ್ಕಳು, ಬಿಕಾಸ್ ಅವ್ರು ಇದನ್ನೆಲ್ಲ ಹೊಸದಾಗಿ ನೋಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಕಂಪ್ಲೀಟಾಗಿ ಎಲ್ಲನೂ ಎಂಜಾಯ್ ಮಾಡಿದ್ವಿ. ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ಇನ್ನು ಯಾರ್ಯಾರೆಲ್ಲ ಸಂಚಾರಿ ಕನ್ನಡತಿ ಪೇಜ್ನ ಫಾಲೋ ಮಾಡಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್.